ಅದು ಯಾರು ಕಣ್ಬಿತ್ತೋ ಗೊತ್ತಿಲ್ಲ, 3 ದಿನದಿಂದ ತುಂಬಾ ನರಕ ಅನುಭವಿಸ್ತಿದ್ದೀನಿ. ಹಾಸ್ಪಿಟ್ಲಿಂದ ಮನೆಯಿಂದ ಹಾಸ್ಪಿಟ್ಲ್ ಅಂತ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಷ್ಟೇ ಬೇಗ ಎದ್ದೇಳೋಣ ಅಂದ್ಕೊಂಡ್ರು 7:30 ಆಗೋಗ್ಬಿಡತ್ತೆ. ಎದ್ದ ತಕ್ಷಣ ನನ್ನ ಚಿಕ್ಕ ಮಗನ ಡೈಪರ್ ಚೇಂಜ್ ಮಾಡಿ ಅವನ್ನ ರೆಡಿ ಮಾಡಿ ಅವ್ರ ಅಜ್ಜಿ ಹತ್ರ ಕೊಟ್ಟು, ದೊಡ್ಡ ಮಗನಿಗೆ ಬೂಸ್ಟ್ ಕೊಟ್ಟು ಅವನ್ನ ಕರ್ಕೊಂಡು ಹೊಲದ ಹತ್ರ ಹೋಗ್ತೀನಿ. ಸೊ ಇಲ್ಲಿಂದ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ತುಂಬಾ ವರ್ಕ್ ಇರುತ್ತೆ. ಹಾಗೆ ಇವತ್ತು ರಾಮನವಮಿ ಆಗಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ. ಫಸ್ಟು ಹೊಲದ ಹತ್ರ ಹೋಗ್ಬಿಟ್ಟು ಅಲ್ಲಿರೋ ಎಲ್ಲ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದು ಮನೆ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಹೊಲದ ಹತ್ರ ಬಂದುಬಿಟ್ಟು ರಾತ್ರಿ ಹಾಕಿರೋ ಹುಲ್ಲೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ಥರ ಒಂದು ಬ್ರಷ್ ತೊಗೊಂಡು ಅದಕ್ಕೆ ಪುಡ್ ಹಾಕೋಕ್ಕೇನು ಸಾಕೆಟ್ಸ್ನ ಮಾಡಿದ್ದೀವಿ ಅದೆಲ್ಲ ಕ್ಲೀನ್ ಮಾಡ್ತೀನಿ. ಇಲ್ಲ ಅಂದರೆ ಆ ಪುಡ್ಡಲ್ಲಿ ಮಣ್ಣು ಮಿಕ್ಸ್ ಆಗಿಬಿಟ್ಟು ಕೆಂಬರೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಥರ ನೀಟಾಗಿ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪುಡ್ ಹಾಕಿದೆ. ಸೊ ಇಲ್ಲಿಂದ ನೆಕ್ಸ್ಟು ಮನೆಗೆ ಹೋಗಿ ಮನೆ ಕ್ಲೀನ್ ಮಾಡ್ತಾನೆ ವೈಸೋರು. ನಮ್ಮದು ಹಾಲ್ ಸಿಚುವೇಶನ್ ಬಂದು ಈ ಥರ ಇದೆ. ಕಿಚನ್ ಇನ್ನೂ ಕೂಡ ಮೆಸ್ಸಿ ಆಗಿದೆ. ಈ ಥರ ಆಗೋಕ್ಕೆ ಕಾರಣ ಅಂದರೆ ಅಲ್ಲಿ ಮಲಗಿದಾರಲ್ಲ ನನ್ನ ಚಿಕ್ಕ ಮಗ ಅವರು, ಹಾಗೆ ಆಚೆ ಹೋಗಿರೋ ನನ್ನ ದೊಡ್ಡ ಮಗನು. ಈ ಥರ ಮೆಸ್ಸಿ ಡೈಲಿ ಆಗ್ತಾ ಇರುತ್ತೆ. ನಾನು ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಮನೇಲೂ ಇದೇ ಥರ ತೀಟ್ಲೆ ಇರೋ ಮಕ್ಕಳಿದ್ರೆ ಓಕೆ, ನೋ ಪ್ರಾಬ್ಲಮ್, ಅವ್ರಿಗೆ ಮೆಸ್ ಮಾಡೋಕ್ಕೆ ಬಿಡಿ. ಅವರೇ ದೊಡ್ಡವರಾದಮೇಲೆ ಅವರೇ ನೀಟಾಗಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಾವೇ ನೀವು ಮುಂಚೆ ಥರ ಆಟ ಆಡಿ ಅಂದರೂ ಕೂಡ ಅವ್ರು ಈ ಥರ ಎಲ್ಲ ಮಾಡಲ್ಲ. ಸೊ ನಮ್ಮ ಕೆಲಸ ಜಾಸ್ತಿ ಆಯಿತು, ನಮಗೆ ಬರ್ಡನ್ ಜಾಸ್ತಿ ಆಯಿತು ಅಂತ ಯಾವುದೇ ಕಾರಣಕ್ಕೂ ಆ ಪುಟಾಣಿ ಕಂದಮ್ಮಗಳನ್ನ ಬೈಯಕ್ಕೆ ಹೋಗಬೇಡಿ. ಲೆಟ್ ದೆಮ್ ಪ್ಲೇ. ಎಷ್ಟೊತ್ತು ಆಟ ಆಡಿಸ್ಬೇಕು, ಆಟ ಆಡ್ತಾರೆ. ಆಮೇಲೆ ನೀಟಾಗಿ ಇಕ್ಕೊಳ್ಳೋಣ, ಮತ್ತೆ ನಾಳೆ ಮೆಸ್ ಆಗುತ್ತಾ, ಮತ್ತೆ ಕ್ಲೀನ್ ಮಾಡೋಣ. ಇನ್ನೇನಿದೆ ಕೆಲಸ, ಅದೇ ಅಲ್ವಾ ಮಾಡೋದು. ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಓಕೆ, ಹಾಗೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮನೆ ದೇವಸ್ಥಾನ ಸಾಂಗ್ ಕೇಳಿಸ್ತಾ ಇದೆ. ಸೊ ಯಾರು ಇರಿಟೇಟ್ ಆಗೋಕ್ಕೆ ಹೋಗಬೇಡಿ. ಸಿ ಯು ಆಫ್ಟರ್ ಸಮ್ ಟೈಮ್ಸ್. ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಓಕೆ, ಬಾಯ್. ಹಾಲೆಲ್ಲ ಕ್ಲೀನ್ ಆದಮೇಲೆ ಡೈರೆಕ್ಟಾಗಿ ಕಿಚನ್ಗೆ ಬಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಪುದೀನ ರೈಸ್ನ ಮಾಡ್ಕೊಂಡಿದ್ದೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯೂಟ್ಯೂಬ್ ನೋಡಿಕೊಂಡು. ತುಂಬ ಟೇಸ್ಟಿಯಾಗಿತ್ತು. ಹಾಗೆ ವಿಡಿಯೋ ಕೂಡ ಮಾಡಿಬಿಟ್ಟು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಾಯಿದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಕಿಚನ್ ಮೆಸ್ಸಿ ಆಗಿತ್ತಂತ ಕಿಚನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಆದಮೇಲೆ ಹೇರ್ ಕೇರ್ ಸ್ವಲ್ಪ ಮಾಡ್ಕೊಳ್ತೀನಿ, ಸಿರಮ್ ಎಲ್ಲ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಹೇರ್ ತುಂಬ ರಫ್ ಆಗಿಬಿಡತ್ತೆ. ಯಾವಾಗೂ ವೆಟ್ ಹೇರಲ್ಲಿ ಹೇರ್ನ ಕೋಮ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಲೂಸಾಗಿ ಒಂದು ಕ್ಲಿಪ್ ಹಾಕ್ಕೊಂಡು ಡ್ರೈ ಹಾಕ್ಬಿಡಿ. ನಾನು ನ್ಯಾಚುರಲ್ಲಾಗಿ ಡ್ರೈ ಮಾಡ್ಕೊಳ್ತೀನಿ. ಯಾವುದೇ ಥರ ಹೇರ್ ಸ್ಟ್ರೈಟ್ನರ್ ಅದು ಇದು ಯಾವುದು ಯೂಸ್ ಮಾಡಲ್ಲ. ಸೊ ನೆಕ್ಸ್ಟಲ್ಲಿ ನನ್ನ ಸ್ಕಿನ್ ಕೇರ್ ತೋರಿಸ್ತಿದ್ದೀನಿ. ನಾನು ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ, ಲಿಪ್ಸ್ ಡ್ರೈ ಆಗಬಾರ್ದಂತ. ಹಾಗೆ ತುಂಬಾ ಟ್ಯಾನ್ ಆಗುತ್ತೆ, ಬಿಸಿಲಲ್ಲೆಲ್ಲ ಓಡಾಡ್ತೀನಿ, ಹೊಲದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಲ್ಯಾಕ್ಮೆ ಅವ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಜೊತೆಗೆ ಪರ್ಫ್ಯೂಮ್ ಹಾಗೆ ಐಲೈನರ್ ಆಗಿ ಯೂಸ್ ಮಾಡಲ್ಲ, ಬೊಟ್ಟಾಗಿ ಇಟ್ಕೊಳ್ತೀನಿ. ಅದಾದ ನೆಕ್ಸ್ಟು ಹಸ್ಬೆಂಡು ತರಕಾರಿ ಎಲ್ಲ ತೊಗೊಂಬಂದಿದ್ರು. ಮೇಲೆ ಆಲೂಗಡ್ಡೆ ಮತ್ತು ಈರುಳ್ಳಿನ ಇಟ್ಕೊಂಡು ಮಿಕ್ಕಿರೋ ಎಲ್ಲ ಐಟಮ್ಸ್ನ ಸೆಪ್ರೇಟಾಗಿ ಒಂದೊಂದು ಕವರ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಸೊ ಅಪ್ ಟು 1 ವೀಕ್ವರೆಗೂ ನನಗೆ ಇಷ್ಟೆಲ್ಲ ತರಕಾರಿ ಅಡುಗೆಗೆ ಬೇಕಾಗತ್ತೆ. ಸೊ ಮಿಡಲಲ್ಲಿ ಏನಾದರೂ ಬೇಕಿದ್ದರೂ ಊರಲ್ಲೇ ಮಾರಕ್ಕೆ ಬಂದಿರ್ತಾರೆ, ಇಲ್ಲ ನಾವು ನೆಕ್ಸ್ಟ್ ಊರಿಗೆ ಹೋದಾಗ ತೊಗೊಂಡು ಬರ್ತಾ ಇರ್ತೀವಿ. ನೋಡ್ಬೋದು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ ಆವಾಗಲೇ. ಇವಾಗ ಶ್ರೀರಾಮನವಮಿ ಅಂತ ಆವಾಗಲೇ ಹೇಳಿದ್ನಲ್ಲ. ಸೊ ಒಂದು ಸಾರಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಪಾನಕನ ರೆಡಿ ಮಾಡ್ಕೊಳ್ತಿದ್ದೆ. ನಮ್ಮ ಅತ್ತೆ ಕೋಸಂಬರಿ ಮಾಡಿದ್ರು, ಹೆಸರು ಬೇಳೆದು. ಸೊ ನಾನು ಪಾನಕ ಅಷ್ಟೇ ಮಾಡಬೇಕಿತ್ತು. ಪಾನಕ ಮಾಡ್ಕೊಳ್ಳೋಕ್ಕೆ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಿಮ್ಮ ಮನೇಲಿ ನೀವು ಶ್ರೀರಾಮನವಮಿನ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ವಿಡಿಯೋನ ನೋಡ್ತಾ ಇದ್ದೀರಾ, ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ಪಾನಕ ಆಲ್ಮೋಸ್ಟ್ ರೆಡಿ ಆಗಿಬಿಡ್ತು. ಬಟ್ ನನ್ನ ಬ್ಯಾಡ್ ಲಕ್ ಏನೋ ನನ್ನ ಮಗನಿಗೋಸ್ಕರ ಅಂತ ಪಾನಕ ಮಾಡಿದೆ. ಅವ್ನಿಗದು ಇಷ್ಟನೇ ಆಗಲಿಲ್ಲ. ಬೆಲ್ಲ ಹಾಕಬಾರ್ದಿತ್ತು, ಸಕ್ಕರೆ ಹಾಕಬೇಕಿತ್ತು, ಅದು ಇದು ಅಂತ ಹೇಳ್ದೆ. ಬಟ್ ಆ್ಯಕ್ಚುಲಾಗಿ ಪಾನಕ ಅಂದರೆ ಬೆಲ್ಲದಲ್ಲೇ ಮಾಡೋದು. ಬೆಲ್ಲದಲ್ಲೇ ಟೇಸ್ಟು ತುಂಬ ಎನ್ಹಾನ್ಸ್ ಆಗುತ್ತೆ. ಸೊ ಪಾನಕ ಏನೋ ಚೆನ್ನಾಗಿತ್ತು. ನೆಕ್ಸ್ಟ್ ಅವನಿಗೂ ಕೂಡ ಬೇರೆ ನಿಂಬೆ ರಸ ಅಷ್ಟೇ ಹಾಕ್ಕೊಟ್ಟು ಮಾಡಿದೆ. ಹಾಗೆ ಪಾನಕದ ರೆಸಿಪಿನೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಬಿಟ್ಟು ಈ ಥರ ಪಾನಕನ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟು ನಾನು ಆವಾಗಲೇ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ, ತುಂಬಾ ಟ್ರಾಫಿಕ್ ಇತ್ತು. ಹಾಗೋ ಹೀಗೋ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಣ. ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಸೊ ಅಲ್ಲೇ ಇರೋ ಒಂದು ಫೇಮಸ್ ಹೋಟೆಲು, ಇದು ನೋಡಿದ ಮೇಲೆ ನಿಮಗೆ ನಾನು ಯಾವ ಊರವಳು ಅಂತ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಏನೇನು ಇಷ್ಟ ಅದೆಲ್ಲ ತೊಗೊಂಡು ಊಟ ಮಾಡಿದ್ವಿ. ನನ್ನ ಮಗನಿಗೆ ಮಾತ್ರ ಯಾವುದೇ ಟೈಮ್ ಇರಲಿ ಹೋಟೆಲ್ಗೆ ಹೋದರೆ ಸಾಕು ಇಡ್ಲಿ ಅಷ್ಟೇ ಬೇಕು, ಅದು ಬಿಟ್ಟು ಇನ್ನೇನು ತಿನ್ನಲ್ಲ. ಅಲ್ಲಿಂದ ಬಂದುಬಿಟ್ಟು ಹೊಟ್ಟೆ ಫುಲ್ಲಾಗಿತ್ತು ಅಂತ ಮನೆ ಮೇಲೆ ವಾಕ್ ಮಾಡೋಕ್ಕೆ ಬಂದೆ. ನನ್ನ ಜೊತೆಗೆ ನಮ್ಮ ನಾಯಿ ಕೂಡ ಬಂದಿತ್ತು. ಹಾಗೆ ಚಂದ್ರನ ನೋಡ್ತಾ ವಾಕ್ನ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.